ದುಡಿಮೆಯೇ ದೇವರು ಎಂಬ ನಾಣ್ಣುಡಿಯಂತೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಇದ್ದಲ್ಲಿ ಆ ವೃತ್ತಿಯೇ ನಮಗೆ ಯಶಸ್ಸನ್ನ ತಂದುಕೊಡುತ್ತೆ. ಈ ಮಾತಿಗೆ ಪೂರಕ ಎಂಬುವಂತೆ ಇಲ್ಲೊಬ್ಬ ಮಹಿಳೆ ಬದುಕು ಸಾಗಿಸುವುದಕ್ಕಾಗಿ ಕಲಿತ ವೃತ್ತಿಯಿಂದ ಗೌರವಯುತ ಬದುಕು ಕಟ್ಟಿಕೊಳ್ಳುವುದು ಮಾತ್ರವಲ್ಲದೆ ಇತರ ಮಹಿಳೆಯರಿಗೂ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಇದು ಕೊಡಗಿನ ದಿಟ್ಟ ಹೆಣ್ಣು ಮಗಳು ಆಟೋ ಡ್ರೈವರ್ ಆಗಿ 10 ವರ್ಷದಿಂದ ತನ್ನ ಸಂಸಾರಕ್ಕೆ ನೆರವಾಗಿ ನಿಂತ ಸ್ಫೂರ್ತಿಯ ಕತೆ. ಹೌದು, ಕೊಡಗಿನ ಕುಶಾಲನಗರ ತಾಲೂಕಿನ ನೆಲ್ಯಹುದಿಕೇರಿಯ ಎಸ್ ಸುಜಾತಾ ಎಂಬವರು ಆಟೋ ಚಾಲಕಿಯಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ಈ ಮೂಲಕ ವೃತ್ತಿ ಯಾವುದಾದರೇನಂತೆ ಉತ್ತಮ ಬದುಕು ರೂಪಿಸಿಕೊಳ್ಳಲು ಕೆಲಸದ ಮೇಲಿನ ಶ್ರದ್ಧೆಯೇ ಮುಖ್ಯ ಎಂದು ತೋರಿಸಿದ್ದಾರೆ. ಹತ್ತು ವರ್ಷದ ಹಿಂದೆ ತಮ್ಮ ಪತಿ ಕುಮಾರ್ ಅವರಿಂದ ಆಟೋ ಚಾಲನೆಯನ್ನು ಕಲಿತ ಸುಜಾತಾ ಅವರು ಇಂದು ಜನರೆಲ್ಲ ಹಾಡಿ ಹೊಗಳುವಂತೆ ಆಟೋ ಚಲಾಯಿಸುತ್ತಾರೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30ರವರೆಗೆ ಆಟೋ ಚಾಲನೆ ಮಾಡುವ ಮೂಲಕ ಜನಸಂಚಾರಕ್ಕೆ ಸಹಕಾರಿಯಾಗಿದ್ದಾರೆ. ಪತಿ ಕುಮಾರ್ ಅವರೊಂದಿಗೆ 2 ಗಂಡು ಮಕ್ಕಳ ಪುಟ್ಟ ಕುಟುಂಬ ಹೊಂದಿರುವ ಸುಜಾತಾ ಅವರನ್ನು ಫೀಸ್ ಆಟೋ ಸಂಸ್ಥೆ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ನೀಡಿ ಗೌರವಿಸಿದೆ. ಇದರೊಂದಿಗೆ ಕಾವೇರಿ ರತ್ನ ಪ್ರಶಸ್ತಿ ಮತ್ತು ಶಂಕರ್ನಾಗ್ ಪ್ರಶಸ್ತಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಲಭಿಸಿದೆ. ಸ್ವಾವಲಂಬಿಯಾಗಿ ಬದುಕಬೇಕು ಎಂಬ ಅನೇಕ ಮಹಿಳೆಯರಿಗೆ ಇವರು ಸ್ಫೂರ್ತಿಯಾಗಿದ್ದಾರೆ.